ನಮಸ್ಕಾರ ಸ್ನೇಹಿತರೆ, ಅಂಬಿಟ್ಯಾಕ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಈಗ ಗೃಹಲಕ್ಷ್ಮಿಯ 16 ಮತ್ತು 17ನೇ ಕಂತಿನ ಅಮೌಂಟ್ ಯಾವಾಗ ಬರುತ್ತೆ ಅಂತ ತುಂಬ ಜನರಿಗೆ ಡೌಟ್ ಇತ್ತು. ಮತ್ತು ಇದೇ ರೀತಿ ಈಗ 2ರಿಂದ 3 ತಿಂಗಳಾಯಿತು, ಅನ್ನಭಾಗ್ಯ ಯೋಜನೆ ಅಮೌಂಟ್ ಕೂಡ ಬಂದಿಲ್ಲ ಮತ್ತು ಗೃಹಲಕ್ಷ್ಮಿ ಅಮೌಂಟ್ ಕೂಡ ಸರಿಯಾಗಿ ಬರ್ತಾ ಇಲ್ಲ. ಸೊ ಇದ್ರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮೇಡಮ್ ಅವರು ಏನೆಲ್ಲ ಹೇಳಿದ್ದಾರೆ ಅಂತ ಹಿಂದಿನ ವಿಡಿಯೋನಲ್ಲಿ ಅವರು ಮಾತಾಡಿರೋ ಒಂದು ವಿಡಿಯೋ ಕ್ಲಿಪ್ನ ನಾನು ನಿಮಗೆ ತೋರಿಸಿದ್ದೆ. ಈಗ ಡಿ ಕೆ ಶಿವಕುಮಾರ್ ಅವರು ಏನು ಹೇಳಿದ್ದಾರೆ ಇದರ ಮಾಹಿತಿ ಕೂಡ ನಿಮಗೆ ಇದೇ ವಿಡಿಯೋನಲ್ಲಿ ಕೊಡ್ತೀನಿ. ಸೊ ನಿಮಗೆ ಏನಿದೆ, ಡಿ ಕೆ ಶಿವಕುಮಾರ್ ಅವರು ಈಗ ಆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಏನು ಹೇಳಿದ್ದಾರೆ, ಖುದ್ದಾಗಿ ಅವರೇ ಮಾತನಾಡಿರುವಂಥ ಒಂದು ವಿಡಿಯೋ ಕ್ಲಿಪ್ ಇದೆ. ಆ ವಿಡಿಯೋ ಕ್ಲಿಪ್ ನಿಮಗೆ ತೋರಿಸ್ತೀನಿ. ಕೇವಲ ಇದು ಗೃಹಲಕ್ಷ್ಮಿ ಅಮೌಂಟ್ ಬಗ್ಗೆ ಅಲ್ಲ, ಇದು ಅನ್ನಭಾಗ್ಯ ಯೋಜನೆಯ ಬಗ್ಗೆನೂ ಕೂಡ ಆಗಿದೆ. ಯಾಕೆಂದರೆ ನಿಮಗೆಲ್ಲರೂ ಗೊತ್ತಿರೋ ಹಾಗೆ ಈಗ 3ರಿಂದ 4 ತಿಂಗಳಾಯಿತು ಅನ್ನಭಾಗ್ಯ ಯೋಜನೆ ಅಮೌಂಟ್ ಬಂದಿಲ್ಲ. ಸೊ ಫ್ರೆಂಡ್ಸ್, ನೀವು ಮೊದಲನೇದಾಗಿ ಈ ವಿಡಿಯೋ ಕ್ಲಿಪ್ನ ನೋಡಿ. 3 ತಿಂಗಳಿಂದ ಗೃಹಲಕ್ಷ್ಮಿ ಇಲ್ಲ, ಅನ್ನಭಾಗ್ಯದು ಬರ್ತದೆ. ಖಂಡಿತ ನಾವೇನು ಮಾತು ಕೊಟ್ಟಿದ್ವಿ ಮಾತಂತೆ ನಿಲ್ತೀವಿ, ಆಗ್ತೀವಿ. 3 ತಿಂಗಳಿಂದ ಗೃಹಲಕ್ಷ್ಮಿ ಇಲ್ಲ, ಅನ್ನಭಾಗ್ಯದು ಬರ್ತದೆ. ಖಂಡಿತ ನಾವೇನು ಮಾತು ಕೊಟ್ಟಿದ್ವಿ ಮಾತಂತೆ ನಿಲ್ತೀವಿ. 4-5 ತಿಂಗಳಿಂದ ತಮ್ಮ ಅನ್ನಭಾಗ್ಯದ ಹಣ ಬಂದಿಲ್ಲ, ಜನರಿಗೆ ತಂದಿರಲಿಲ್ಲ. ದುಡ್ಡು ಕೊಟ್ಟಿದ್ದೀವಿ. 2 ತಿಂಗಳದ್ದು ನಾವು ಕೊಡಬೇಕು, ಅದನ್ನು ಕೂಡ ಹಾಕ್ತಾ ಇದ್ದೀವಿ. ಅಷ್ಟು 4-5 ತಿಂಗಳಿಲ್ಲ, 2 ತಿಂಗಳದ್ದು ಕೊಡಬೇಕಾಗಿದೆ, ಅದನ್ನು ಕೊಡ್ತಾ ಇದ್ದೀವಿ. ಅಕ್ಟೋಬರ್ ತಿಂಗಳದ್ದು ಈಗ ಟ್ರೆಸರಿಗೆ ಹೋಗ್ತಿದೆ ಸರ್. ನವೆಂಬರ್, ಡಿಸೆಂಬರ್, ಜನವರಿ, ಈಗ ಫೆಬ್ರವರಿ ತಿಂಗಳು ನಾವು ಬರ್ತಿದೆ. 4 ತಿಂಗಳು ಆಗ್ತಿದೆ. ಇಲ್ಲ ಎಸ್ ಸರ್, 2 ತಿಂಗಳಿಗೆ ಒಂದೊಂದು ಸಾರಿ ಹಾಕ್ತಾ ಇದ್ದೀವಿ. ಇನ್ನು ಮೇಲೆ 1 ತಿಂಗಳು ಪ್ರತಿ ತಿಂಗಳು ಹಾಕೋದಕ್ಕೆ ಏರ್ಪಾಟ್ ಮಾಡ್ತೀವಿ. ವಿಪಕ್ಷಗಳು ಇದನ್ನೇ ಟೀಕೆ ಮಾಡ್ತಿದೆ ಸರ್, ಸರ್ಕಾರಕ್ಕೆ ದುಡ್ಡಿಲ್ಲ ಅವರು ಟೀಕೆ ಮಾಡ್ತಾ ಇದ್ರೆ. ಸೊ ಫ್ರೆಂಡ್ಸ್, ನೀವೇ ನೋಡಿದ್ರಲ್ಲ, ಈಗ ವಿರೋಧ ಪಕ್ಷದವರು ಟೀಕೆಯನ್ನು ಮಾಡ್ತಿದ್ದಾರೆ. ಸೊ ಅವರು ಟೀಕೆ ಮಾಡೋ ಕೆಲಸನೇ ಅವ್ರದ್ದೇ ಆಗಿರುತ್ತೆ. ಆದರೆ ಇವರು ಕೂಡ ಏನು ಹೇಳ್ತಿದ್ದಾರೆ, ಈಗ ಅನ್ನಭಾಗ್ಯ ಯೋಜನೆ ಅಮೌಂಟ್ ಎಲ್ರಿಗೂ ಗೊತ್ತಿರೋ ಹಾಗೆ 3ರಿಂದ 4 ತಿಂಗಳು ಸರಿಯಾಗಿ ಬಂದೇ ಇಲ್ಲ. ಆದರೆ ಇವರು ಏನು ಹೇಳ್ತಿದ್ದಾರೆ, 2 ತಿಂಗಳ ಮಾತ್ರ ಆಗಿದೆ, ನಾವು 2 ತಿಂಗಳಿಗೆ ಒಂದ್ಸಲ ಹಾಕ್ತಿದ್ದೀವಿ ಅಂತ. ಸೊ ನಿಮ್ಮ ಕಮೆಂಟ್ ಮುಖಾಂತರ ತಿಳಿಸಿ, ಹೌದು ಇದು ನಿಜ, 2 ತಿಂಗಳಿಗೆ ಒಂದ್ಸಲ ಕರೆಕ್ಟಾಗಿ ಅನ್ನಭಾಗ್ಯ ಯೋಜನೆ ಅಮೌಂಟ್ ಬರ್ತಾ ಇದೆ. 1 ತಿಂಗಳು ಮಿಸ್ ಆಗ್ತಾಯಿದೆ, ಮತ್ತೊಂದು ತಿಂಗಳು ಬರ್ತಾ ಇದೆ ಅನ್ನೋದೇ ಆದರೆ ಯಾರಿಗೆಲ್ಲ ಬಂದಿದೆ ಅವ್ರ ಕಮೆಂಟ್ ಮುಖಾಂತರ ತಿಳಿಸಿ. ಯಾಕೆಂದರೆ ನನಗೆ ಗೊತ್ತಿರೋ ಪ್ರಕಾರ ತುಂಬ ಜನ ವ್ಯೂವರ್ಸ್ ಕಮೆಂಟ್ ಕೂಡ ಮಾಡಿದ್ದಾರೆ. ಏನಂದರೆ ಯಾವುದೇ ಕಾರಣಕ್ಕಾದರೆ 3ರಿಂದ 4 ತಿಂಗಳಾಯಿತು ಅನ್ನಭಾಗ್ಯ ಯೋಜನೆ ಅಮೌಂಟ್ ಬಂದಿಲ್ಲ. ಈಗ ಗೃಹಲಕ್ಷ್ಮಿ ಅಮೌಂಟ್ ಏನಿದೆ ಅದು ಸರಿಯಾಗಿ 3 ತಿಂಗಳಿಂದ ಬರ್ತಾ ಇಲ್ಲ. ಇದ್ರ ಬಗ್ಗೆ ಡಿ ಕೆ ಶಿವಕುಮಾರ್ ಅವರು ಕೂಡ ಹೇಳಿದ್ದಾರೆ, ಇಲ್ಲ ಸರಿಯಾಗಿ ಬರ್ತಾ ಇಲ್ಲ, 3 ತಿಂಗಳಾಯಿತು. ಆದರೆ ಏನು ಹೇಳ್ತಾರೆ ಅಂದರೆ ಕರೆಕ್ಟಾಗಿ ಹಾಕ್ತೀವಿ ಮತ್ತು ಒಟ್ಟಿಗೆ ಹಾಕ್ತೀವಿ. ಯಾಕಂದರೆ 2-3 ತಿಂಗಳಾಯಿತು ಅಮೌಂಟ್ ಬಂದಿಲ್ಲ, ಒಟ್ಟಿಗೆ ಹಾಕ್ತೀವಿ ಅಂತ ಖುದ್ದಾಗಿ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಸೊ ಇದೇ ತಿಂಗಳು ಹಾಕ್ತೀನಿ ಅಂತ ಕೂಡ ಹೇಳಿದ್ದಾರೆ. ಸೊ ಈ ತಿಂಗಳಲ್ಲಿ ನಾ ಹೇಳಿದ ಪ್ರಕಾರ ಈಗ 15 ತಾರೀಕು ಮುಂದುಗಡೆ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದರು. ಸೊ ಹಿಂದಿನ ವಿಡಿಯೋನಲ್ಲಿ ಕೂಡ ನಾನು ಅದೇ ಹೇಳಿದ್ದೆ, ಆದರೆ ಇದೇ ತಿಂಗಳು ಮುಗಿಯೋಷ್ಟರಲ್ಲಿ ಅಂತ ಹೇಳಿದ್ದಾರೆ. ಸೊ ಫ್ರೆಂಡ್ಸ್, ಇವತ್ತಿನ ಮಾಹಿತಿ ಇಷ್ಟ ಆಗಿತ್ತು. ಸಿಗೋಣ ಮತ್ತೊಂದು ವಿಡಿಯೋನಲ್ಲಿ ಹೊಸ ಮಾಹಿತಿ ಜೊತೆಗೆ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.